ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ದೃಷ್ಟಿಬೊಟ್ಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೀವು ವಿಡಿಯೋ ನೋಡುತ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ದೃಷ್ಟಿ ಅಕ್ಕನ ಮನೆಗೆ ಬಂದಿರ್ತಾಳೆ. ಅಕ್ಕ ಹೊಸದಾಗಿ ಬಂದಿರ್ತಾಳಲ್ವಾ, ಅಕ್ಕನ ಹತ್ರ ಮಾತಾಡ್ತಾ ಕೂತಿರ್ತಾಳೆ. ಆಗ ಅಕ್ಕನಿಗೆ ಎಷ್ಟು ನೆನಪು ಮಾಡಿದ್ರು ದೃಷ್ಟಿ ಬಗ್ಗೆ ನೆನಪೇ ಆಗೋದಿಲ್ಲ. ಆಗ ದೃಷ್ಟಿ ಒಳಗಡೆ ಹೋಗಿ, ಅಕ್ಕ ತಡಿಯಕ್ಕ ಒಂದ್ ನಿಮಿಷ ಅಂತ ಹೇಳಿ ಒಂದು ಫೋಟೋನ ತಂದು ರೂಪನ ಕೈಯಲ್ಲಿ ಇಡ್ತಾಳೆ. ಆ ಫೋಟೋನ ನೋಡಿದ ಮೇಲೂ ರೂಪನ್ಗೆ ನೆನಪೇ ಆಗೋದಿಲ್ಲ ಯಾರು ಇವರು ಅಂತ. ಅವಳು ಮುಖ ನೋಡ್ಕೊಂಡು ಸುಮ್ಮನೆ ಕೂತ್ ಬಿಡ್ತಾಳೆ. ಆಗ ದೃಷ್ಟಿ, ಅಮ್ಮ ನೋಡಮ್ಮ, ನನ್ನ ಫೋಟೋ ತೋರಿಸಿದ್ರು ಅಕ್ಕನಿಗೆ ನೆನಪೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಮ್ಮ, ಅಯ್ಯೋ ಅವಾಗ ನೀನು ಚಿಕ್ಕವಳಿದ್ದಲ್ಲೇ, ಇವಾಗ ದೊಡ್ಡವಳಾಗಿದ್ದೀಯಾ, ಅದೇ ಕಂಡುಹಿಡಿತಾಳೆ ಅಂತ ಹೇಳಿದಾಗ, ಓ ಮುಖದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ ಅವಳಿಗೆ, ತಡಿಯಮ್ಮ ಒಂದು ನಿಮಿಷ ಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ ದೃಷ್ಟಿ. ಒಳಗಡೆ ಹೋಗಿ ಬಂದು ಮುಖಕ್ಕೆ ಕೈ ಅಡ್ಡ ಇಟ್ಕೊಂಡು ತನ್ನ ಕೈನ ತೆಗಿತಾಳೆ. ಆಗ ಚಂದವಾಗಿರೋ ದೃಷ್ಟಿ ಅಕ್ಕನ ಮುಂದೆ ನಿಂತಿರ್ತಾಳೆ. ಅದನ್ನು ನೋಡಿ ರೂಪ ಚೆನ್ನಾಗಿ ಯೋಚನೆ ಮಾಡ್ತಾ ಮುಖನೇ ಹಾಗೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಆಗ ಅಮ್ಮ, ಏನಮ್ಮ ದೃಷ್ಟಿ, ಏನು ಮಾಡಿದೀಯಾ, ಯಾಕೆ ಮುಖನ ತೊಳ್ಕೊಂಬಂದಿದೀಯಾ, ಯಾರಾದರೂ ಬಂದ್ಬಿಟ್ರೆ ಏನು ಗತಿ, ಹೋಗಿ ಫಸ್ಟು ಹಚ್ಕೊಂಬ ಏನಾದರೂ ಮುಖಕ್ಕೆ ಅಂತ ಹೇಳಿದಾಗ, ಅಮ್ಮ ಸುಮ್ಮನೆ ಇರಮ್ಮ, ಇವಾಗ ಯಾರೂ ಬರೋದಿಲ್ಲ, ಇವಾಗಾದರೂ ಅಕ್ಕನನ್ನ ಗುರುತಿಡ್ತಾಳ ಅಂತ ನೋಡ್ತೀನಿ ಅಂತ ಹೇಳುವಾಗ ದೃಷ್ಟಿ ಅಕ್ಕ ಎದ್ದು ನಿಂತ್ಕೊಂಡು, ನೀನು ಪುಟ್ಟಿ 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 ಅಂತ ಮಾತಾಡ್ತಾ ಇರ್ತಾಳೆ. ಆವಾಗ ಓ ಅಕ್ಕ ನನ್ನ ಗುರುತಿಡ್ಬಿಟ್ಲು ನೋಡಮ್ಮ, ಅವಳಿಗೆ ಸಮಸ್ಯೆ ಆಗಿರೋದು ನಾನಲ್ಲ, ನನ್ನ ಬಣ್ಣಮ್ಮ, ನೋಡು ಅಕ್ಕ ನನ್ನ ಗುರುತಿಡ್ಬಿಟ್ಲು, ನಾನಕ್ಕ ನಿನ್ನ ಪುಟ್ಟಿ, ನೀನು ಹೋಗುವಾಗ ಚಿಕ್ಕವಳಿದ್ನಲ್ಲ ಅಂತ ದೃಷ್ಟಿ ಹೇಳುವಾಗ, ದೃಷ್ಟಿ ಅಮ್ಮ ಇವಳು ಚಿಕ್ಕವಳಲ್ಲಮ್ಮ, ಅವಾಗ ಚಿಕ್ಕವಳಿದ್ಲು, ಇವಾಗ ಇವಳದು ಮದುವೆ ಆಗಿದೆ, ಅದು ಯಾರನ್ನ ಮದುವೆ ಮಾಡ್ಕೊಂಡಿದ್ದಾಳೆ ಗೊತ್ತಾ, ಬಳ್ಳಾರಿಗೆ ದೊರೆ ಆಗಿರೋ ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರನ್ನ ಮದುವೆ ಆಗಿದ್ದಾಳೆ. ಅವರು ತುಂಬ ಒಳ್ಳೆಯವರು, ಕಷ್ಟದಲ್ಲಿದ್ದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಇಡೀ ಬಳ್ಳಾರಿ ಜನ ಅವ್ರನ್ನ ದೇವರು ಅಂತ ನಂಬ್ತಾರೆ. ಅವರು ಹೋಗಿದ್ದ ಪಾದದ ಧೂಳನ್ನ ಕಣ್ಣಿಗೆ ಕೂತ್ಕೊಂಡು ದೇವರು ಅಂದ್ಕೊಂಡು ಪೂಜೆ ಮಾಡ್ತಾರೆ ಗೊತ್ತಾ, ಅಂಥ ದೊಡ್ಡ ವ್ಯಕ್ತಿನ ಇವತ್ತು ನನ್ನ ಮಗಳು ಮದುವೆ ಆಗಿದ್ದಾಳೆ, ನನಗಂತೂ ತುಂಬ ಖುಷಿ ಇದೆ. ಆದರೆ ನೀನು ಹೋದ್ಮೇಲೆ ಅವಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಅವಳ ಮುಖಕ್ಕೆ ಮಸಿ ಹಚ್ಚಿ ಕೆಟ್ಟ ದೃಷ್ಟಿಯಿಂದ ಅವಳನ್ನ ದೂರ ಇಟ್ಟೆ. ಆದರೆ ಇವತ್ತು ನಾನು ಹಚ್ಚಿರೋ ಆ ಮಸಿಯಿಂದ ಇವತ್ತು ಅವಳಿಗೆ ತುಂಬಾ ತೊಂದರೆ ಆಗ್ತಾಯಿದೆ, ನನ್ನ ಮಗಳು ಯಾವುದೇ ಸುಖನೂ ಅನುಭವಿಸ್ತಾ ಇಲ್ಲ ಮನೇಲಿ ಅಂತ ಅಮ್ಮ ಅಳ್ತಾ ಹೇಳ್ತಾ ಇರ್ತಾರೆ. ಆಗ ದೃಷ್ಟಿ ತನ್ನ ಮೊಬೈಲ್ನೆಲ್ಲರೂ ತನ್ನ ಗಂಡ ಹೆಂಡತಿ ಫೋಟೋನ ರೂಪನಿಗೆ ತೋರಿಸ್ತಾಳೆ. ಆಗ ರೂಪ ಅದನ್ನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಆ ಫೋಟೋದಲ್ಲಿರೋದತ್ತ ಮುಂಚೆನೇ ರೂಪನಿಗೆ ಪರಿಚಯವಾಗಿರ್ತಾನೆ. ಆ ಫೋಟೋನ ನೋಡಿ ರೂಪ ಹಳೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ಆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ತುಂಬಾ ಇಬ್ಬರು ಪ್ರೀತಿ ಮಾಡೋ ಥರ ತೋರಿಸ್ತಾ ಇರ್ತಾರೆ. ಅವನು ಯಾವುದೋ ಒಂದು ರಿಂಗ್ ಹಿಡ್ಕೊಂಡು ಹೋಗಿ, ನಾನಿನ್ನು ತುಂಬಾ ಪ್ರೀತಿ ಮಾಡ್ತೀನಿ, ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ರೂಪ, ಏನು ಮಾತಾಡ್ತಿದ್ದೀಯಾ, ನಿನ್ನ ಯೋಗ್ಯತೆಗೆ ನಾನು ಬೇಕಾ ಅಂತ ಬೈತಾ ಇರೋದನ್ನು ನೆನಪು ಮಾಡ್ಕೋತಾ ಇರ್ತಾಳೆ. ಎಲ್ಲ ನಡೆದೋಗಿರೋ ಕ್ಷಣನ ನೆನಪು ಮಾಡಿಕೊಂಡು ತುಂಬಾ ದುಃಖ ಪಡ್ತಾ ಹತ್ಕೊಂಡು ಗಂಡ ಹೆಂಡತಿ ಫೋಟೋ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆಗ ದೃಷ್ಟಿ, ಯಾಕಕ್ಕ ಅಳ್ತಾ ಇದೀಯಾ, ಏನೂ ಮಾತಾಡ್ತಾ ಇಲ್ಲ, ಯಾಕಕ್ಕ ಏನಾಯಿತು ಅಂತ ಹೇಳಿದಾಗ ಅಮ್ಮ, ಅಯ್ಯೋ ನಿನ್ನ ಮದುವೆ ಎಲ್ಲ ಆದಾಗ ಅವಳು ಇದ್ದಿದ್ದಿಲ್ಲಲ್ಲ, ಅದಕ್ಕೆ ನಾನು ಇರಬೇಕಿತ್ತಲ್ಲ ಅಂತ ಬೇಜಾರು ಮಾಡಿಕೊಂಡು ಈ ಥರ ನಿಂತ್ಕೊಂಡಿರ್ಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ ದೃಷ್ಟಿ, ಹೋಗು, ಮುಂಚೆ ನೀನು ಮುಖಕ್ಕೆ ಏನಾದರೂ ಹಚ್ಕೊಂಡು ಬಾ, ಇಲ್ಲಾಂದರೆ ಯಾರಾದರೂ ಬಂದರೆ ಕಷ್ಟ ಆಗುತ್ತೆ ಕಣೆ, ಹೋಗು ಇಲ್ಲಿಂದ ಅಂತ ಅಮ್ಮ ಹೇಳಿದಾಗ ದೃಷ್ಟಿ, ಅಮ್ಮ ಇನ್ನೂ ಸ್ವಲ್ಪ ಹೊತ್ತು ಇರ್ತೀನಿ ಬಿಡಮ್ಮ ಅಕ್ಕನ ಜೊತೆ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ದತ್ತ ಅವ್ರ ಮನೇಲೇ ಇರೋ ಬಾರ್ ಹತ್ರ ಹೋಗ್ತಾ ಇರ್ತಾನೆ. ಆಗ ಸೈಲೆಂಟ್ ಬಂದಲ್ಲಿ, ಬಾಯ್ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲಿಗೂ ಹೋಗೋ ಆಗಿಲ್ಲ ನೀವು ಅಂತ ಹೇಳಿದಾಗ, ಏಯ್ ದಾರಿ ಬಿಡೋ, ಸುಮ್ಮನೆ ತಲೆ ಹರಟೆ ಮಾಡಬೇಡ, ನಂಗೆ ಕೆಲಸ ಇದೆ ಅಂತ ಹೇಳಿದಾಗ, ಬಾಯ್ ನಿಮ್ಗೇನು ಕೆಲಸ ಇದೆ ಅಂತ ಗೊತ್ತು ನನಗೆ, ಬಾರ್ಗೆ ಎದಕ್ಕೆ ಹೋಗ್ತಾರೆ, ಕುಡಿಯೋಕೆ ತಾನೇ, ನೀವು ಹೊತ್ತು ಕುಡಿಯೋ ಹಾಗಿಲ್ಲ ಅಂತ ಹೇಳಿದಾಗ, ಯಾಕೆ ಏನು ವಿಷಯ ಅಂತ ಕೇಳಿದಾಗ, ಬಾಯ್ ನೀವು ಇವತ್ತು ತಂಗವನ ಮನೆಗೆ ಹೋಗಬೇಕು ಅಲ್ವಾ, ಅದಕ್ಕೆ ಇವತ್ತು ಕುಡಿಯೋಕೆ ಹೋಗಬೇಡಿ, ಮತ್ತೆ ಕುಡಿದ್ರೆ ಮೊನ್ನೆ ಆಯ್ತಲ್ಲ ಅದೇ ಥರ ಆಗೋದು ಅಂತ ಹೇಳಿದಾಗ, ಏನು ನನಗೇನು ಕೆಲಸ ಇಲ್ವಾ ಪದೇ ಅವಳ ಮನೆಗೆ ಹೋಗೋಕ್ಕೆ, ಮರ್ಯಾದೆಯಿಂದ ದಾರಿ ಬಿಡು, ನನಗೆ ಕೆಲಸ ಇದೆ ಅಂತ ಹೇಳಿದಾಗ, ನೀವೇನು ಹೇಳಿದ್ರು ನಾನು ಇವತ್ತು ಬಿಡಲ್ಲ ಬಾಯ್, ನೀವಿವತ್ತು ತಂಗವನ ಮನೆಗೆ ಹೋಗಲೇಬೇಕು ಅಂತ ಹೇಳಿಬಿಡ್ತಾನೆ. ಈ ಕಡೆ ಶರಾವತಿ ಯಾರಿಗೂ ಹೇಳದೆ ಹೊರಗಡೆ ಹೋಗ್ತಾ ಇರ್ತಾಳೆ. ಹೊರಗಡೆ ಕಾರ್ ಹತ್ರ ಬಂದು
ಸೆಕ್ಯೂರಿಟಿಗೆ ಯಾರಾದರೂ ನನ್ನ ಕೇಳಿದರೆ ಮನೇಲೇ ಇದ್ದಾರೆ ಮೇಡಮ್ ಅಂತ ಹೇಳು, ನಾನು ಹೊರಗಡೆ ಹೋಗಿರೋ ವಿಷಯನ ಯಾರ ಮುಂದೂ ಹೇಳಬೇಡ ಅಂತ ಹೇಳಿದಾಗ ಸರಿ ಆಯಿತು ಮೇಡಮ್ ಅಂತ ಆ ಸೆಕ್ಯೂರಿಟಿ ಹೇಳ್ತಾನೆ. ಇವಳು ಹೊರಗಡೆ ಹೋಗೋದನ್ನು ಹೇಮ ಒಳಗಡೆಯಿಂದ ನೋಡಿ ಅಕ್ಕ ಅಕ್ಕ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಏನೂ ಕೇಳಿಸ್ದೆ ಕಾರ್ ಹತ್ಕೊಂಡು ಹೋಗೇ ಬಿಡ್ತಾಳೆ ಶರಾವತಿ. ಈ ಕಡೆ ಹೇಮ ಎಲ್ಲಿಗೆ ಹೋಗಿರ್ಬೋದು ಇವಳು, ಎಲ್ಲರೂ ಸೇರಿನೇ ಕೆಲಸ ಮಾಡೋಣ ಅಂತ ಹೇಳ್ತಾಳೆ, ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾಳೆ, ಆದರೆ ತಾನೇ ಏನೇನೋ ಮಾಡ್ತಿರ್ತಾಳಲ್ಲ, ತಡಿ ಇರಲಿ ಒಂದು ಕಾಲ್ ಮಾಡಿ ನೋಡ್ತೀನಿ ಅಂತ ಕಾಲ್ನ ಶರಾವತಿ ಮಾಡ್ತಾಳೆ. ಆಗ ಶರಾವತಿ ಅಯ್ಯೋ ಏನು ಹೇಳು ಹೇಮ, ನಂಗೆ ಹುಷಾರಿಲ್ಲ, ತಲೆ ತುಂಬಾ ನೋಯ್ತಾ ಇದೆ, ಅದಕ್ಕೆ ಮಲ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅಕ್ಕ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಮ ಹೇಳಿದಾಗ ಇಲ್ಲ ಕಣೆ ನನಗೆ ತುಂಬಾ ತಲೆ ನೋಯ್ತಾ ಇದೆ, ಮತ್ತೆ ನಾನು ಮಾತಾಡಿದರೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ, ನನಗೆ ಹುಷಾರಾದಮೇಲೆ ನಿನಗೆ ಫೋನ್ ಹಚ್ಚಿ ನಾನು ಕರೆಸ್ಕೋತೀನಿ, ಸೊ ಅದಕ್ಕೆ ಇವಾಗ ಇಟ್ಬಿಡು, ನಾನು ಮಲ್ಕೋಬೇಕು, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಈ ಕಡೆ ದೃಷ್ಟಿ ಅಕ್ಕನಿಗೆ ಊಟ ಬಡಿಸ್ತಾ ಇರ್ತಾಳೆ. ಅಕ್ಕ ಹೇಗಿದೆ ಅಕ್ಕ, ಚೆನ್ನಾಗಿದೆಯಾ, ನಾನೇ ಮಾಡಿದ್ದು, ಊಟ ಮಾಡಕ್ಕ, ಹೊಟ್ಟೆ ತುಂಬ ಊಟ ಮಾಡು, ಅದೆಷ್ಟು ದಿನ ಆಗಿತ್ತೋ ಏನೋ ನೀನು ಊಟ ಮಾಡಕ್ಕ ಅಂತ ಊಟ ಮಾಡಿಸ್ತಾ ಇರ್ತಾಳೆ. ಆಗ ದೃಷ್ಟಿ ಅಮ್ಮ ಎಲ್ಲರೂ ಖುಷಿಯಾಗಿರಲಿ ಅಂತ ಆಸೆ ಪಡ್ತೀಯ, ಆದರೆ ಆ ದೇವರು ನಿನ್ನ ಜೀವನದಲ್ಲೇ ಖುಷಿನೇ ಇಟ್ಟಿಲ್ಲಲ್ಲೇ, ಯಾಕೆ ಈ ಥರ ದೇವರು ಈ ಥರ ನಿನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದಾಗ ಅಮ್ಮ ಯಾಕೆ ಈ ಥರ ಅನ್ಕೋತೀಯ, ನಮ್ಮ ಮನೆಯವರು ತುಂಬಾ ಒಳ್ಳೆಯವರು, ಒಂದಲ್ಲ ಒಂದಿನ ಅವ್ರಿಗೆ ಒಳ್ಳೆ ಬುದ್ಧಿ ಬಂದೇ ಬರುತ್ತೆ, ಅವರು ಬದಲಾಗ್ತಾರಮ್ಮ, ನಾನು ಚೆನ್ನಾಗಿದ್ದೇ ಇರ್ತೀನಿ ಅಂತ ಹೇಳಿದಾಗ ಹೊರಗಡೆಯಿಂದ ಯಾರೋ ಬಾಗಿಲನ್ನ ಬಾರಿಸ್ತಾರೆ. ಆಗ ಅಮ್ಮ ಯಾರು ಬಂದಿರಬೇಕು ಅಂತ ಅಂದಾಗ ಅಪ್ಪ ಇಲ್ಲ ರಾಜು ಬಂದಿರಬೇಕು, ಹೋಗಿ ತೆಗಿಯಮ್ಮ ಅಂತ ಹೇಳ್ತಾಳೆ. ಆಗ ಹೋಗಿ ಡೋರ್ ತೆಗೆದಾಗ ಹೊರಗಡೆಯಿಂದ ದತ್ತ ನಿಂತಿರ್ತಾನೆ. ದತ್ತ ಒಳಗಡೆ ನೋಡ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.